ನನ್ನ ಮಗಳು ಸೌಮ್ಯ ರಾಜ್ಕುಮಾರಿ ಥರ ಇದ್ಲು. ರಾಜ್ಕುಮಾರಿ ಥರ ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಸೊ ಇಲ್ಲಿಯೂ ರಾಜ್ಕುಮಾರ ಒಬ್ಬ ಬಂದ. ರಾಜ್ಕುಮಾರನ ಜೊತೆ ನಾವು ಎಂಗೇಜ್ಮೆಂಟ್ ಮಾಡಿದ್ವು. ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಲೋಕಕ್ಕೆ ಹೋದ್ಲು. ಸೊ ಅಲ್ಲಿ ಮದುವೆ ಲೋಕದಲ್ಲಿ ಹೇಗಿರ್ತೀವಿ ಏನು ಅನ್ನೋ ಒಂದು ಕನಸು ಕಾಣೋದಕ್ಕೆ ಶುರು ಮಾಡಿದ್ಲು. ಆ ಕನಸಲ್ಲಿ ಬಂದಿರೋ ರಾಜ್ಕುಮಾರ ಅಂತೂ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇಂಥ ಹುಡುಗ ಸಿಗ್ತಾ ನನ್ನ ಮಗಳಿಗೆ ಅಂತ. ಎಂಗೇಜ್ಮೆಂಟ್ ಮುಗಿತಾ ಇರೋಂಗೆ ಮದುವೆ ಶುರುವಾಯಿತು. ಆ ಮದುವೆ ಲೋಕದಲ್ಲಂತೂ ನನ್ನ ಮಗಳು ಕಳೆದೇ ಹೋಗಿದ್ಲು. ಆ ಮದುವೆಯ ಒಂದು ಸುಂದರವಾದ ಝಲಕ್ಕಂತೂ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ತುಂಬ ಪುಣ್ಯ ಮಾಡಿದವ್ರಿಗಂತೆ ಒಳ್ಳೆ ಹುಡುಗ ಸಿಗೋದು. ಹಾಗಾಗಿ ನನ್ನ ಮಗಳು ತುಂಬಾ ಪುಣ್ಯ ಮಾಡಿದ್ದಾಳೆ. ಅದಕ್ಕೆ ತುಂಬ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅವಳಿಗೆ, ತುಂಬ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ. ನಮಗೆ ತುಂಬ ಖುಷಿಯಾಗುತ್ತೆ. ಸೊ ಮದುವೆ ಮುಗಿತಾರಂಗೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಒಂದೊಳ್ಳೆ ಸುಂದರವಾದ ಡ್ಯಾನ್ಸ್ ಆಡ್ತಾರೆ ರಾಜ ಮತ್ತು ರಾಣಿ. ಸೊ ರಾಜ ಬಂದು ರಾಣಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಅಲ್ಲಿಂದ ಅವರ ಮನೆಗೆ ಕರ್ಕೊಂಡು ಹೋದಾಗ ತುಮಕೂರಲ್ಲೇ ಜಾತ್ರೆನೇ ಮಾಡಿಬಿಟ್ರು ಕಣ್ರಿ. ಆ ರೋಡಲ್ಲಿ ಪಟಾಕಿ ಹೊಡೆಯೋದೇನು ಕೇಳ್ತೀರಾ, ಡ್ಯಾನ್ಸ್ ಆಡೋದೇನು ಕೇಳ್ತೀರಾ, ಅಲ್ಲೇನು ಸಡಗರ ಏನು ಕೇಳ್ತೀರಾ. ನಿಜವಾಗ್ಲೂ ಒಂದು ಹೆಣ್ಮಗು ಹುಟ್ಟಿದ್ಮೇಲೆ ಸೊ ಹೆಣ್ಮಗುಗೆ ಏನೇನು ಬೇಕೋ ಅದೆಲ್ಲ ನನ್ನ ಮಗಳಿಗೆ ಸಿಕ್ಕಿದೆ. ನನ್ನ ಮಗಳು ಅಷ್ಟು ಸುಖವಾಗಿದ್ದಾಳೆ. ಸೊ ಅವ್ರ ಮನೆ ತುಂಬಿಸ್ಕೊಂಡ್ರು. ಅವ್ರ ಮನೇಲಿ ಅವ್ರ ಅತ್ತೆ ಮಾವ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ನನ್ನ ಮಗಳದಂತೂ ಒಂದು ಸುಂದರವಾದ ಪ್ರಪಂಚ. ಆ ಪ್ರಪಂಚದಲ್ಲಿ ಇನ್ನೂ ಒಂದು ಪ್ರಪಂಚ ಬಂತು. ಸೊ ಮುದ್ದು ಗೊಂಬೆ ನನ್ನ ಮೊಮ್ಮಗಳು ಬಂದಳು. ನಿಜವಾಗ್ಲೂ ಆ ನನ್ನ ಮೊಮ್ಮಗಳು ಬಂದಿದ್ದ ಕ್ಷಣ ಅಂತೂ ಮರೆಯೋದಕ್ಕೆ. ಪಾಪು ಹುಟ್ಟಿದ್ಮೇಲೆ ಅಂತೂ ಅವ್ರದ್ದೊಂದು ಮುದ್ದಾದ ಫ್ಯಾಮಿಲಿ ಫೋಟೋ ತುಂಬ ಚೆನ್ನಾಗಾಯಿತು. ಇವತ್ತು ಅವ್ರ ಮದುವೆ ಆಗಿ 1 ವರ್ಷ ಆಗಿದೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೌಮ್ಯ ಮತ್ತು ಹೇಮಂತ್. 100 ಕಾಲ ಸುಖವಾಗಿರಿ. ದೇವ್ರು ಚೆನ್ನಾಗಿಟ್ಟಿರಲಿ.